ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನೀವು ಹಾಗೆ ನಿಮ್ಮ ಪರ್ಸನವರ ಈಗೋ ಈ ಎರಡರಲ್ಲಿ ಯಾವುದು ಗೆಲ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಾನು ಕೊನೆಯದಲ್ಲಿ, ಈ ಒಂದು ವಿಡಿಯೋ ಕೊನೆಯದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಏನನ್ನ ಕಮೆಂಟ್ ಮಾಡೋಕ್ಕೆ ಹೇಳ್ತೀನಲ್ವ, ಅದನ್ನು ಚಾಚು ತಪ್ಪದೆ ಪ್ರತಿಯೊಬ್ಬರು ಫಾಲೋ ಮಾಡಿ. ಈ ಎನರ್ಜಿನ, ಇಲ್ಲಿ ಬರ್ತಿರೋಂಥ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬೇಕು. ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಎನರ್ಜಿನ ರಿಸೀವ್ ಮಾಡಿಕೊಂಡ್ರೆ ಮಾತ್ರ. ಓಕೆನಾ? ನೀವೀಗ ಕೆಲವೊಬ್ರು ಈಗಾಗಲೇ ನೋಡಿರ್ತೀರ, ಈಗ ಪಾಸ್ಟ್ ಅಂದರೆ ಲಾಸ್ಟ್ ಯಾವ್ಯಾವ್ದೆಲ್ಲ ವಿಡಿಯೋಗಳನ್ನ ಹಾಕಿದ್ದೀನಿ ಅದರಲ್ಲಿ ಕಮೆಂಟ್ಗಳನ್ನ ಮಾಡಿರ್ತಾರೆ. ನಿಮ್ಮ ವಿಡಿಯೋ ನೋಡಿದ ಸ್ವಲ್ಪ ಹೊತ್ತಲ್ಲೇ, ವಿಡಿಯೋ ನೋಡ್ತಾ ಇರಬೇಕಾದ್ರೇ ಕಾಲ್ ಬಂತು, ಮೆಸೇಜ್ ಬಂತು, ಅವ್ರ ಜೊತೆ ನಾನು ಮಾತಾಡಿದೆ ಅಂತ ಹೇಳ್ತಾರೆ. ಸೊ ಯಾಕೆ ಹೇಳ್ತಾರೆ? ಆ ಎನರ್ಜಿನ ರಿಸೀವ್ ಮಾಡ್ಕೊಂಡಾಗ ಮಾತ್ರ. ಓಕೆನಾ? ಕೆಲವೊಬ್ರು ಮಾಡ್ತೀರಾ, ಇಲ್ಲಿ ಇಂಪಾರ್ಟೆಂಟ್ ನೋಟ್ ಇದು, ನಿಮಗೆ ನೆಗೆಟಿವ್ ಅನ್ನಿಸ್ತಿದೆ ನೀವು ಖಂಡಿತವಾಗಿಯೂ ಕಮೆಂಟ್ ಮಾಡಬೇಡಿ. ಕೆಲವೊಬ್ರು ಇಲ್ಲಿ ಒಂದು 2-3 ಜನ ಇದ್ದೀರಾ, ಹೇಳಿದಷ್ಟು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ನಾನು ಖಂಡಿತವಾಗಿಯೂ ಇನ್ನೊಂದ್ಸಲ ಕಮೆಂಟ್ ಮಾಡಬಾರ್ದು, ಆ ಎನರ್ಜಿನ ರಿಸೀವೇ ಮಾಡ್ಕೊಳ್ಬಾರ್ದು. ಆ ರೀತಿಯಾಗಿ ಅವ್ರ ನಂಬರ್ನ ಬ್ಲಾಕ್ ಮಾಡಿಬಿಡ್ತೀನಿ. ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅವರು ಕಮೆಂಟ್ ಮಾಡಬಾರ್ದು ಆ ರೀತಿಯಾಗಿ. ಓಕೆ, ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಏನು ಹೇಳಿರ್ತೀನಿ ಅದೇ ಥರನೇ ಕಮೆಂಟ್ ಮಾಡಿ ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಅಷ್ಟೇ. ಓಕೆನಾ? ಅಲ್ಲಿ ಕಣ್ಣೀರು ಹಾಕೋದು, ಅಳೋ ಚಿತ್ರ ಹಾಕೋದು, ಅಥವಾ ಏನೇನೋ ಎಮೋಜಿ ಹಾಕ್ಬಿಟ್ಟು ಹಾಕ್ತೀರಾ. ನಾನು ಏನು ಎಮೋಜಿ ಹೇಳಿರ್ತೀನಿ ಅದನ್ನ ಮಾತ್ರ ಹಾಕಿ. ಅಳ್ತಾ ಇರೋದು, ಕಣ್ಣೀರು ಹಾಕೋದು, ಇದೆಲ್ಲ ಬೇಡ. ಓಕೆನಾ? ಸೊ ನೀವು ಎಷ್ಟು ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ ಅಷ್ಟು ಈಸಿಯಾಗಿ, ಅಷ್ಟು ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಫಾಲೋವರ್ಸ್, ನನ್ನ ವ್ಯೂವರ್ಸ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ನಾನೇನು ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಅದನ್ನು ಕಮೆಂಟ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಅವ್ರ ಫೋಟೋನಾದರೂ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅತಿಪರಾಶಕ್ತಿ ಜಗನ್ಮಾತೆ. ಓಕೆ, ಮೊದಲನೇದಾಗಿ ಇಲ್ಲಿ ನೀವು ಮತ್ತು ಅವರ ಈಗೋ ಈ ಎರಡರಲ್ಲಿ ಯಾವ್ದು ಗೆಲ್ತಾ ಇದೆ, ಮುಂದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಇದೆ ಇದನ್ನ ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಈ ಒಂದು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಕನೆಕ್ಷನಲ್ಲಿ ನಿಮ್ಮ ಭಾವನೆ, ನಿಮ್ಮ ಪ್ರಾಮಾಣಿಕತೆ ಇದೊಂದು ಬದಿ ಆದರೆ, ಅವರ ಮೌನ, ನಿಮ್ಮ ಪರ್ಸನ್ ಅವರ ಸೈಲೆನ್ಸ್, ಅವರ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಅವರ ಈಗೋ ಇನ್ನೊಂದು ಬದಿಯಾಗಿದೆ. ಓಕೆ, ಇಲ್ಲಿ ಇಬ್ಬರದ್ದು ಒಂದು ಕೋಲ್ಡ್ ವಾರ್, ಸೈಲೆಂಟ್ ವಾರ್ ನಡೀತಾ ಇದೆ. ಈ ಒಂದು ಕೋಲ್ಡ್ ವಾರ್ಸ್, ಈ ಒಂದು ಸೈಲೆಂಟ್ ವಾರ್ ಏನು ನಡೀತಿದೆ, ಇದರ ಹಿಂದಿನ ಒಂದು ಸತ್ಯ ಏನಿದೆ ಅನ್ನೋದನ್ನು ಇಲ್ಲಿ ಮುಂದೆ ನೋಡೋಣ, ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿಯಲ್ಲಿ 2 ಕ್ಲಿಯರ್ ಆಗಿರೋಂಥ ಡೈರೆಕ್ಷನ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಇಬ್ಬರದ್ದು ಎನರ್ಜಿ ಬರ್ತಾ ಇದೆ. ರೈಟ್, ಇಲ್ಲಿ ಈ 2 ಎನರ್ಜಿಯಲ್ಲಿ ಒಂದು ಎನರ್ಜಿ ನಿಮ್ಮದು, ಇನ್ನೊಂದು ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿದಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಸ್ಟೇಬಲ್ ಆಗಿದ್ದೀರಾ, ಒಂದು ಪ್ಯೂರ್ ಇಂಟೆನ್ಷನ್ ಇದೆ, ಪ್ಯೂರ್ ಲವ್ ಇದೆ, ಎಮೋಷ್ನಲಿ ಹಾನೆಸ್ಟ್ ಆಗಿದ್ದೀರಾ. ಇದು ನಿಮ್ಮ ಎನರ್ಜಿ ಆಗಿದೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನ್ಫ್ಯೂಷನ್ ಇದೆ, ಅವರ ಒಂದು ಎನರ್ಜಿಯಲ್ಲಿ ಈಗೋ ತುಂಬಾ ಇದೆ. ಇಲ್ಲಿ ಸ್ಟಬನ್ ಆಗಿದ್ದಾರೆ ಅವರು ಒಂಥರ. ಓಕೆ, ನಿಮ್ಮ ಎನರ್ಜಿಗೆ ಚೆಕ್ ಮಾಡಿದಾಗ ಇಲ್ಲಿ ನೀವು ಟ್ರುತ್ ಹಿಂದ್ಗಡೆ ಇದ್ದೀರಾ. ನಿಮ್ಮ ಪರ್ಸನ್ ಆ ಟ್ರುತ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ,
ನಿಮ್ಮ ಎನರ್ಜಿಯಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಕ್ಲಿಯರ್ ಆಗಿದೆ. ನೀವೊಂದು ಕ್ಲಿಯರ್ ಡಿಸಿಷನಲ್ಲಿ ಇದ್ದೀರಾ. ನಾನಿರೋದು ಈ ಒಂದು ವಿಷಯದ ಮೇಲೆ, ಈ ಒಂದು ನಿರ್ಧಾರದ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅನ್ನುವಂಥದ್ದು. ನಿಮ್ಮಿಂದ ಇಲ್ಲಿ ಯಾವುದೇ ರೀತಿಯಾದ ತಪ್ಪುಗಳು ನಡೆದಿಲ್ಲ ಈ ಒಂದು ಪ್ರೀತಿಯಲ್ಲಿ, ಈ ಒಂದು ಸಂಬಂಧದಲ್ಲಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾವುದೇ ರೀತಿಯಾದಂಥ ಸುಳ್ಳು ಹೇಳುವಂಥದ್ದಾಗಿರಲಿ ಅಥವಾ ದೂರ ಹೋಗಬೇಕು ಅನ್ನೋಂಥ ಯೋಚನೆ ನಿಮ್ಮ ಸೈಡಿಂದ ಬಂದಿರುವಂಥದ್ದಲ್ಲ. ಇಲ್ಲಿ ನಿಮ್ಮ ಎನರ್ಜಿ ಚೆಕ್ ಮಾಡಿದಾಗ ಬರ್ತಿರುವಂಥ ಒಂದು ಚಾನಲೈಸ್ ಮೆಸೇಜ್ ಇದಾಗಿದೆ. ನಿಮ್ಮ ಇಂಟೆನ್ಷನ್ ಕೂಡ ಪ್ಯೂರ್ ಆಗಿದೆ, ಸ್ವಚ್ಛವಾಗಿದೆ ಅದು. ಓಕೆ, ಎಮೋಷ್ನಲಿ ನೀವು ತುಂಬಾ ಮೆಚ್ಯೂರ್ಡ್ ಪೀಪಲ್ ಆಗಿದ್ದೀರಾ. ತುಂಬಾ ಮೆಚ್ಯೂರ್ ಆಗಿ ನೀವು ಎಮೋಷ್ನಲಿ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವು ಕ್ಲಾರಿಟಿ ಕೂಡ ಹೊಂದಿದ್ದೀರಾ. ಓಕೆ, ನಿಮ್ಮ ಕನೆಕ್ಷನ್ ಇಲ್ಲಿ ಒಂದು ಸ್ಪೆಷಲ್ ಅನ್ನುವಂಥದ್ದು, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಕನೆಕ್ಷನ್ ಏನಿದೆ ಅದು ಸ್ಪೆಷಲ್ ಆಗಿರುವಂಥದ್ದು ಅನ್ನುವಂಥ ಫೀಲ್ ನಿಮಗೆ ಆಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ಪರ್ಸನ್ನಿಂದ ಓಕೆ ತುಂಬ ಹರ್ಟ್ ಆಗಿರುವಂಥದ್ದು, ಅವರು ಸೈಲೆಂಟ್ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಿದ್ದಾರೆ, ಅದು ನಿಮಗೆ ತುಂಬ ಪೇಯ್ನ್ ಆಗ್ತಾ ಇರೋವಂಥದ್ದು. ಅವರ ಆಟಿಟ್ಯೂಡ್ ನಿಮಗೆಲ್ಲೋ ಒಂದು ಕಡೆ ಸ್ಲೋ ಆಗುವ ಹಾಗೆ, ಅವರಿಂದ ದೂರ ಆಗಿ ಸ್ಲೋಲಿ ಅವರಿಂದ ದೂರ ಆಗುವ ಹಾಗೆ ಮಾಡ್ತಾ ಇದ್ದಾರೆ. ಅವರ ಒಂದು ಆಟಿಟ್ಯೂಡ್ ನಿಮಗೆ ಅವರಿಂದ ದೂರ ಆಗುವ ಹಾಗೆ ಆಗ್ತಾ ಇದೆ. ಓಕೆ, ಎಸ್, 1 minute. ಯಾ, ಕಂಟಿನ್ಯೂ ಮಾಡೋಣ. ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಚೆಕ್ ಮಾಡಿದಾಗ 11 ಡೇಟ್ ಆಫ್ ಬರ್ತ್ ಬರ್ತಿದೆ. 14, 16, 4, 1, 19, 21st, 28, 31st, 3, 1, 10, 22, 27, 23. ಓಕೆ, ಈ ಎಲ್ಲ ಡೇಟ್ ಆಫ್ ಬರ್ತ್ಗಳು ಬರ್ತಾ ಇದೆ. ಇಲ್ಲಿ ಲೆಟರ್ಸ್ಗಳು ನೋಡಿದಾಗ ಡಿ ಲೆಟರ್, ಆರ್ ಲೆಟರ್, ಎಸ್, ವಿ, ಎ, ಜೆ, ಜಿ, ಎಲ್, ಪಿ, ಸಿ, ವೈ. ಓಕೆ, ಎಕ್ಸ್ ಲೆಟರ್ ಕೂಡ ಬರ್ತಾ ಇದೆ. ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ಈ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು. ಓಕೆ, ಕೆ ಲೆಟರ್ನವರ ಪ್ರೆಸೆನ್ಸ್ ಬರ್ತಿದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಎಸ್, ಇಲ್ಲಿ ಎನರ್ಜಿ ಒಂದು ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ನಿಮ್ಮ ಪರ್ಸನ್ ಒಂದು ಎನರ್ಜಿ ಅಂತ ಹೇಳಿದ್ರೆ ತುಂಬ ಈಗೋ ಫುಲ್ ಅವ್ರನ್ನ ಆವರಿಸಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕಂಪ್ಲೀಟಾಗಿ ಅವರು ಈಗೋದಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಹೇಳಿ ಚೆಕ್ ಮಾಡೋಣ. ನೈನ್ ಆಫ್ ಕಪ್ಸ್ ಬರ್ತಾ ಇದೆ. 6 of wands. ಓಕೆ, ಏಸ್ ಆಫ್ ಸಾರ್ಡ್ಸ್, 2 of pentacle, king of cups, 7 of wands, 6 of cups. Okay, 1 minute. Yes, right. Wow, ace of cups ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ 8 of pentacle. Okay, right. ಆದಿಪರಾಶಕ್ತಿ ಜಗನ್ಮಾತೆ.
ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಮೊದಲನೇದಾಗಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಅವರೊಂದು ದೊಡ್ಡ ಈಗೋ ವಾಲ್ ಅಂತ ಹೇಳಿದ್ರೆ ಒಂದು ಗೋಡೆ ಥರ ಆಗಿದ್ದಾರೆ. ಈಗೋ ಅನ್ನೋಂಥದ್ದು ಅವರಿಗೆ ಗೋಡೆ ಥರ ಅಡ್ಡ ಇದೆ ಅವ್ರ ಲೈಫಲ್ಲಿ. ಈ ರೀತಿಯಾದಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಅವರಿಗೆ ತುಂಬಾ ಭಯ ಇದೆ, ಇನ್ಸೆಕ್ಯೂರಿಟಿ ತುಂಬಾ ಕಾಣಿಸ್ತಿದೆ ಇಲ್ಲಿ ಅವ್ರ ಎನರ್ಜಿಯಲ್ಲಿ. ಆದರೆ ಅವರು ಅದನ್ನು ತೋರಿಸ್ಕೊಳ್ತಾ ಇಲ್ಲ. ನನಗೆ ಪರವಾಗಿಲ್ಲ ಅನ್ನೋ ಥರ ಅವರ ಒಂದು ಈಗೋ ಇರುವಂಥದ್ದು, ಅಷ್ಟು ಆ್ಯಟಿಟ್ಯೂಡ್ ಇರುವಂಥದ್ದು. ಓಕೆನಾ? ಆದರೆ ಇಲ್ಲಿ ಅವ್ರ ಟ್ರುತ್ ಏನನ್ನೋಂಥದ್ದು ಚೆಕ್ ಮಾಡಿದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡುವಂಥ ಟೈಮ್ ಏನಿದೆ ಅದು ನಿಮ್ಮ ಥಿಂಕಿಂಗಿಂತ ಹೆಚ್ಚಾಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆದರೂ ಅವರು ಈಗೋ ಅವರಿಗೆ ಅಲೋ ಮಾಡ್ತಾ ಇಲ್ಲ. ಈಗೋ ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರು ಈಗೋ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಮೆಸೇಜ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಆ್ಯಂಡ್ ಅವ್ರ ಮಿಸ್ಟೇಕ್ಸ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ, ಅದು ಹೌದು ಅಂತ ಒಪ್ಕೊಳ್ಲಿಕ್ಕೆ ಅವರಿಲ್ಲಿ ರೆಡಿ ಇಲ್ಲ. ಆ್ಯಂಡ್ ಇಲ್ಲಿ ಅವರ ಮೈಂಡ್ ಹೇಳ್ತಿರೋವಂಥದ್ದು ಕಂಟ್ರೋಲ್ ಮಾಡು, ವೆಯ್ಟ್ ಮಾಡು ಅನ್ನೋವಂಥದ್ದಾಗಿದ್ರೆ ಅವ್ರ ಹಾರ್ಟ್, ಅವ್ರ ಮನಸ್ಸು ಹೇಳ್ತಾ ಇದೆ ನೀನು ಇದೇ ರೀತಿಯಾಗಿ ಈಗೋ ಮಾಡ್ಕೊಂಡಿದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಕಳ್ಕೊಳ್ತೀಯಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನೀವು ಹಾಗೆ ಅವರ ಈಗೋ ಯಾವ್ದು ಗೆಲ್ಲತ್ತೆ ಇಲ್ಲಿ ಅನ್ನೋಂಥ ಒಂದು ಎನರ್ಜಿನ ಚೆಕ್ ಮಾಡಿದಾಗ ಇಲ್ಲಿ ಈ ಒಂದು ಈಗೋ, ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಈಗೋ ಏನಿದೆ ಅದು ತುಂಬಾನೇ ಟೆಂಪ್ರವರಿಯಾಗಿ ಗೆಲ್ತಾ ಇರ್ಬೋದು ಅಂತ ಅವ್ರಿಗೆ ಅನಿಸ್ತಾ ಇದೆ. ನಾನು ಗೆಲ್ತಾ ಇದ್ದೀನಿ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಮಾಡ್ತಿರೋದೇ ಸರಿ, ನಾನೇ ಗೆಲ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ಟೆಂಪ್ರವರಿಯಲ್ಲಿ ಈ ಈಗೋ ಗೆಲ್ತಾ ಇದೆ. ಓಕೆನಾ? ಯಾಕಂದ್ರೆ ಅವ್ರಿಲ್ಲಿ ತುಂಬಾ ಸೈಲೆಂಟ್ ಆಗಿರುವಂಥದ್ದು, ಯಾವುದೇ ರೀತಿ ಆಕ್ಷನ್ ತೋರಿಸ್ತಾ ಇಲ್ಲ, ಅಂಡ್ ತುಂಬಾನೇ ಆರೋಗ್ಯಂಟ್ ಆಗಿರುವಂಥದ್ದು. ಆದ್ರೆ ಸತ್ಯ ಹೇಳ್ಬೇಕು ಅಂತ ಇದ್ರೆ ಇಲ್ಲಿ ಸ್ವಲ್ಪವಾಗಿ ನೀವು ಗೆಲ್ತಾ ಇದ್ದೀರಾ ಇಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ಸೈಲೆನ್ಸ್ ತುಂಬಾನೇ ಪವರ್ಫುಲ್ ಆಗಿದೆ. ಅವ್ರ ಸೈಲೆಂಟ್ಗಿಂತ ನಿಮ್ಮ ಸೈಲೆಂಟ್ ತುಂಬಾನೇ ಪವರ್ಫುಲ್ ಆಗಿರುವಂತ ಎನರ್ಜಿ ಬರ್ತಿದೆ ಇಲ್ಲಿ. ಅಂಡ್ ಇಲ್ಲಿ ನಿಮ್ಮ ಮೆಚುರಿಟಿ ಲೆವೆಲ್ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಬಂದಿದೆ ಆ ಎನರ್ಜಿ. ನಿಮ್ಮ ಮೆಚುರಿಟಿ ಲೆವೆಲ್ ಹಾಗೆ ನಿಮ್ಮ ಒಂದು ಮೆಚುರಿಟಿ ಅವರಿಗೆ ಮಿರರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ? ಅವರು ಫಿಯರ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಅಬ್ಸೆನ್ಸ್ ನಿಂದ. ಅವ್ರು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಅವರು ಎಮೋಷನಲಿ ವೀಕ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ? ಅಂಡ್ ಇವೆರಡರ ಮಧ್ಯ ಇಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ಮಧ್ಯ ಇಲ್ಲಿ ಅವ್ರ ಈಗೋ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದ್ರು ಕೂಡ ನಿಮ್ಮ ಎನರ್ಜಿ ಆ ಈಗೋಕ್ಕಿಂತ ಸ್ಟ್ರಾಂಗ್ ಆಗಿ ನಿಮ್ಮ ಎನರ್ಜಿ ಇದೆ. ನಿಮ್ಮ ಎನರ್ಜಿ ಅವ್ರ ಈಗೋನ ಕಂಟ್ರೋಲ್ ಮಾಡ್ಬೋದು, ಆ ಈಗೋನ ದಾಟಿ ಬರ್ಬೋದು, ಅಷ್ಟು ಎನರ್ಜಿ ನಿಮ್ಮಲ್ಲಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರ ಇನ್ನರ್ ಫೀಲಿಂಗ್ಸಿಗೆ ಚೆಕ್ ಮಾಡಿದಾಗ ಇಲ್ಲಿ ಅವರ ಇನ್ನರ್ ಫೀಲಿಂಗ್ಸ್, ಅವರು ಹಾರ್ಟ್ನಲ್ಲಿ, ಅವರ ಮನಸ್ಸಲ್ಲಿ ತುಂಬಾ ಮಾತುಗಳಿದ್ರು ಅದ್ಯಾವುದನ್ನು ಕೂಡ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಲ್ಲ. ಬಿಕಾಸ್ ಆಫ್ ಅವರ ಈಗೋ ಕಂಟ್ರೋಲ್ ಮಾಡ್ತಿದೆ ಅಲ್ವಾ ಅವ್ರ ಈಗೋ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ತುಂಬಾ ವಿಷಯಗಳಿದೆ. ಅವರಿಂದ ತಪ್ಪಾಗಿರುವಂಥದ್ದು ಅಥವಾ ನಿಮ್ಮನ್ನ ಅವ್ರು ಮಿಸ್ ಮಾಡ್ಕೊಳ್ತಿರುವಂಥದ್ದಾಗಿರ್ಲಿ, ಅಂಡ್ ನಿಮ್ಮ ಬಗ್ಗೆ ಅವ್ರು ತುಂಬಾ ಯೋಚನೆ ಮಾಡ್ತಿರುವಂಥದ್ದು. ನೀವ್ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀರಾ? ನನ್ನ ಈಗೋದಲ್ಲಿ ನಾನು ಸೈಲೆಂಟ್ ಆಗಿದ್ದೀನಿ, ಓಕೆ, ಬಟ್ ಇವಳು ಅಥವಾ ಇವನು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ? ಸೊ ಇದೆಲ್ಲ ಅವರ ಇನ್ನರ್ ಫೀಲಿಂಗ್ಸ್ ಆಗಿದೆ. ಓಕೆ, ಸೊ ನಾನು ಮೆಸೇಜ್ ಮಾಡಬೇಕೋ ಬೇಡವೋ ಅವರಿಗೆ, ಅಂಡ್ ಈ ವ್ಯಕ್ತಿ ನನ್ನನ್ನು ಈಗಲೂ ಕೂಡ ಫೀಲ್ ಮಾಡ್ತಾ ಇದ್ದಾರೋ ಅಲ್ವೋ, ಈ ರೀತಿಯಾದಂಥ ಪ್ರಶ್ನೆಗಳೆಲ್ಲ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಅಂಡ್ ಅವರ ಒಂದು ಈಗೋ ನೋಡಿದಾಗ ಇಲ್ಲಿ ಅವರ ಎನರ್ಜಿಗೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಈಗೋ ಕಂಟ್ರೋಲ್ ಮಾಡ್ತಿದೆ ಅಲ್ವಾ. ಸೊ ಹಾಗಾಗಿ ಫಸ್ಟ್ ನೀನು ಮೆಸೇಜ್ ಮಾಡಬೇಡ, ಅಥವಾ ಅವ್ರ ಹತ್ರ ಹೋಗಿ ನೀನು ಫಸ್ಟ್ ಹೋಗಿ ಸಾರಿ ಕೇಳಬೇಡ, ಮಾತಾಡಬೇಡ, ನೀನಾಗೆ ಮುಂದೆ ಹೋಗ್ಬೇಡ ಫಸ್ಟು. ಈ ರೀತಿಯಾಗಿ ಅವ್ರ ಎನರ್ಜಿ, ಅವರ ಈಗೋ ಎನರ್ಜಿ ಕಂಟ್ರೋಲ್ ಮಾಡ್ತಿರೋವಂಥದ್ದು. ಸೊ ಅವ್ರ ಮನಸ್ಸು ಹೇಳ್ತಾ ಇದೆ ಅವ್ರನ್ನ ಕಳ್ಕೊಳ್ಬೇಡ, ಅವ್ರನ್ನ ಉಳಿಸ್ಕೋ ಅನ್ನೋವಂಥದ್ದು. ಸೊ ಅವರ ಇನ್ನರ್ ಫೀಲಿಂಗ್ ಈ ರೀತಿಯಾಗಿ ಎರಡೂ ವಿಷಯದ ಮೇಲೆ ಅವರು ತೇಲಾಡ್ತಿರುವಂಥದ್ದು.
ಹಾಗೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರು ನೈಟ್ ಟೈಮಲ್ಲಿ ನಿಮ್ಮನ್ನ ಜಾಸ್ತಿ ಎಮೋಷ್ನಲ್ ಆಗಿ ನೆನ್ಪು ಮಾಡ್ಕೊಳ್ಳುವಂಥದ್ದು, ನಿಮ್ಮ ಫೋಟೋಸ್ಗಳನ್ನ ನೋಡುವಂಥದ್ದು, ಹಾಗೇನೆ ಹಳೆ ಚಾಟ್ಸ್ಗಳು ಮೆಸೇಜಸ್ಗಳನ್ನ ಓದುವಂಥದ್ದು, ನೋಡುವಂಥದ್ದು, ಹಾಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಹೇಳಿ ಟೈಪ್ ಮಾಡೋದು ಮತ್ತು ಅದನ್ನು ಹಾಗೆ ಎರೇಸ್ ಮಾಡೋದು, ಬೇಡ ಇವಾಗ ಕಳ್ಸೋದು ಬೇಡ, ಮೆಸೇಜ್ ಮಾಡೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತಿರೋದನ್ನ ಎರೇಸ್ ಮಾಡ್ತಾರೆ. ಆ್ಯಂಡ್ ಅವ್ರ ಸೈಲೆನ್ಸ್ ಹಿಂದೆ ತುಂಬಾನೇ ಇನ್ಸೆಕ್ಯೂರಿಟಿ ಫೀಲ್ ಅವರಿಗೆ ಕಾಡ್ತಾ ಇದೆ. ಇದೊಂದು ಸ್ಟ್ರಾಂಗ್ ಆಗಿ ಬರ್ತಿರುವಂತ ಮೆಸೇಜ್ ಆಗಿದೆ ಇದು. ಓಕೆ, ಲವ್ ಇದೆ, ಆದ್ರೆ ಅವರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ, ಅದನ್ನ ಸ್ವೀಕರಿಸ್ಲಿಕ್ಕೆ ಆ ಧೈರ್ಯ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ನೆಕ್ಸ್ಟ್ ಮೂವ್, ನೆಕ್ಸ್ಟ್ ಒಂದು ಏನ್ ಸ್ಟೆಪ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿರುವಂತ ಎನರ್ಜಿ ಅಂತ ಹೇಳಿದ್ರೆ, ಅವರು ನಿಮ್ಮ ಒಂದು ಸೈಲೆನ್ಸ್ ನಿಂದ ಎಲ್ಲೋ ಒಂದ್ ಕಡೆ ಟ್ರಿಗರ್ ಆಗ್ತಾ ಇದ್ದಾರೆ. ನೀವಿಲ್ಲಿ ತುಂಬಾನೇ ಸೈಲೆಂಟ್ ಆಗಿರೋ ಟ್ರೀಟ್ಮೆಂಟ್ ನ ಅವ್ರಿಗೆ ಕೊಡ್ತಾ ಇದ್ದೀರಾ. ಓಕೆನಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಾನ್ ಯಾಕೆ ಮಾತಾಡ್ಲಿ, ನೋಡೋಣ, ಯಾಕಂದ್ರೆ ನಿಮ್ಮ ಒಂದು ಮೆಚುರಿಟಿ ಲೆವೆಲ್, ನಿಮ್ಮ ಒಂದು ಟ್ರೂ ಲವ್, ನಿಮ್ಮ ಪ್ಯೂರ್ ಇಂಟೆನ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ, ಯು ನೋ ದಟ್. ಸೊ ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ಫುಲ್ ಸೈಲೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಆ ಸೈಲೆಂಟ್ ಅವ್ರನ್ನ ಇನ್ನೂ ಟ್ರಿಗರ್ ಮಾಡ್ತಾ ಇದೆ. ಓಕೆನಾ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಈ ಈಗೋ ತುಂಬಾ ದಿನ, ಹೆಚ್ಚು ದಿನ ಹೋಲ್ಡ್ ಆಗಿರಲ್ಲ. ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ತುಂಬಾನೇ ಹೆವಿ ಅಂತ ಅನಿಸ್ತಾ ಇರುವಂಥದ್ದು. ಓಕೆನಾ, ಅಂಡ್ ಇಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಈಗೋ ಆಕ್ಚುಲಿ ಸೋಲ್ಲೇಬೇಕು. ಈ ಕ್ಷಣದಲ್ಲಿ ಅವ್ರ ಈಗೋ ಗೆಲ್ತಾ ಇದ್ರೆ ನೆಕ್ಸ್ಟ್ ಇನ್ ಫ್ಯೂ ಡೇಸ್ ಅಲ್ಲಿ ಅವ್ರ ಈಗೋ ಕಂಟ್ರೋಲ್ ಆಗಿ ಡೌನ್ ಆಗ್ಲೇಬೇಕು. ಸಡನ್ ಆಗಿ ಕಾಂಟ್ಯಾಕ್ಟು ಮಾಡ್ತಾರೆ ಅವರು. ಸೊ ಅವ್ರ ಈಗೋ ಕಂಟ್ರೋಲ್ ಆಯ್ತು ಅಂದ್ರೆ, ಯಾಕಂದ್ರೆ ಅವ್ರ ಮೈಂಡಲ್ಲೂ ಕೂಡ ಅವ್ರು ನಿಮ್ಮನ್ನ ಕಳ್ಕೊಳ್ಬಾರ್ದು, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಅವ್ರ ಮನಸ್ಸು ಹೇಳ್ತಾ ಇದೆ. ಅವ್ರ ಈಗೋ ಮಾತ್ರ ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಆಗಿರು, ನೀನ್ ವೇಟ್ ಮಾಡು, ನೀನಾಗಿ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಅವ್ರ ಮನಸ್ಸು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗಿರುವಂತದ್ದು. ಸೊ ಹಾಗಾಗಿ ಅವರು ಮನ್ಸು ಹೇಳ್ದಂಗೆ ಅವ್ರು ಕೇಳಲೇಬೇಕಾಗತ್ತೆ. ಇವಾಗ ಅವ್ರ ಈಗೋ ಇದ್ರು, ಆ ಈಗೋನ ಬಿಟ್ಟು ಅವ್ರ ಮನ್ಸು ಏನ್ ಹೇಳುತ್ತೆ ಅದನ್ನ ಅವ್ರು ಕೇಳಲೇಬೇಕು. ಸಡನ್ ಆಗಿ ಅವ್ರು ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಒಂದು ಸ್ಮಾಲ್ ಕನ್ವರ್ಸೇಷನ್, ಮಾತುಕತೆಯಿಂದ ಸ್ಟಾರ್ಟ್ ಆಗಿ ಟ್ರೈ ಮಾಡ್ತಾರೆ ಮಾತಾಡೋದಿಕ್ಕೆ. ಓಕೆ, ಇಂಡೈರೆಕ್ಟ್ ಆಗಿ ನಿಮ್ಮನ್ನ ರೀಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವರು. ಅಂಡ್ ಜಲಸಿಯಿಂದನಾದ್ರೂ ರಿಯಾಕ್ಷನ್ ಮಾಡೋದಿಕ್ಕೆ ಅವರು ಮುಂದಾಗ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಟ್ರೈ ಮಾಡಬಹುದು. ಸೊ ಅವರು ಹೇಗಾದ್ರೂ ಮಾಡಿ ನಿಮ್ಮನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಫ್ಯೂ ಡೇಸ್ ಅಲ್ಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಅಂಡ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಯು ಆರ್ ವೆರಿ ವೆರಿ ಬ್ಯೂಟಿಫುಲ್ ಸೋಲ್. ಸೊ ನೀವು ಗೆಲ್ತಾ ಇದ್ದೀರಾ, ಡೋಂಟ್ ವರಿ. ಓಕೆ, ನಿಮ್ಮ ಲವ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮದರ್ಲಿ ಲವ್. ಸೊ ತಾಯಿ ಪ್ರೀತಿ ಹೇಗೆ, ಮಕ್ಕಳು ಏನೇ ತೊಂದರೆ ಕೊಟ್ರು, ಅವ್ರು ಎಷ್ಟೇ ಕಾಟ ಕೊಟ್ರು, ಅಮ್ಮನ ಪ್ರೀತಿ ಅಮ್ಮನ ಪ್ರೀತಿನೇ ಅಲ್ವಾ. ಸೊ ಆ ರೀತಿಯಂತ ನಿಮ್ಮ ಪ್ರೀತಿ. ಸೊ ಹಾಗಾಗಿ ಇಲ್ಲಿ ನೀವು ಗೆಲ್ಲೇಬೇಕು. ಟ್ರುತ್ ಯಾವ್ದಿರುತ್ತೆ, ಸತ್ಯ ಯಾವ್ದಿರುತ್ತೆ ಅದು ಗೆಲ್ಲೇಬೇಕು. ಕೆಟ್ಟದ್ದೇನಿರುತ್ತೆ ಅದು ಸೋಲ್ಲೇಬೇಕು, ರೈಟ್. ಸೊ ಹಾಗಿದ್ದಾಗ ಇಲ್ಲಿ ನಿಮ್ಮ ಪ್ರೀತಿ ಇಲ್ಲಿ ತುಂಬಾನೇ ಹೆಚ್ಚಾಗಿರುವಂಥದ್ದು. ಹಾಗೇನೆ ನೀವು ಟ್ರುತ್ಫುಲ್ ಆಗಿದ್ದೀರಾ ಅಂಡ್ ಎಮೋಷನಲಿ ಬ್ಯಾಲೆನ್ಸ್ ಮಾಡುವಂತ ಕೆಪಾಸಿಟಿ ನಿಮಗಿದೆ. ಸೊ ಇಲ್ಲಿ ಪ್ರೆಸೆನ್ಸ್, ನಿಮ್ಮ ಪವರ್ಫುಲ್ ಆಗಿರುವಂತ ಎನರ್ಜಿ, ಇನ್ನರ್ ಪೀಸ್ ಆಗಿರಬಹುದು ಅಥವಾ ಸೈಲೆನ್ಸ್ ಆಗಿರಬಹುದು, ಪ್ರತಿಯೊಂದು ಸ್ಟ್ರಾಂಗ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈಗೋ ಯಾವಾಗಿದ್ರು ಏನ್ ಗೊತ್ತಿದೆ, ಇದೊಂದು ಸತ್ಯ ನೆನ್ಪಿಟ್ಕೊಳ್ಳಿ. ಆ ಈಗೋ ಪರ್ಸನ್ ಇರ್ಬೋದು ಅಥವಾ ಈಗೋ ಯಾರು ಮಾಡ್ತಾರಲ್ವಾ, ಈಗೋ ಫಸ್ಟ್ ಗೆಲ್ಲತ್ತೆ. ಬಟ್ ಆಮೇಲೆ ಆ ಈಗೋ ಆ ಪ್ರೀತಿ ಎದುರಿಗೆ ಸೋಲ್ಲೇಬೇಕು. ಓಕೆನಾ, ಲಾಸ್ಟ್ ಅಲ್ಲಿ ಗೆಲ್ಲೋದು ನೀವೇ, ಇದು ಮಾತ್ರ ಖಚಿತ. ಈ ಈಗೋ ಎದುರಿಗೆ ಪ್ರೀತಿ ಗೆಲ್ಲೇಬೇಕು, ಈಗೋ ಸೋಲ್ಲೇಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಈಗೋ ಆದ್ರೆ ನೀವು ಲವ್, ನೀವು ಪ್ರೀತಿ. ಸೊ ಹಾಗಾಗಿ ಇಲ್ಲಿ ಈಗೋ ನಿಮ್ಮ ಪರ್ಸನ್, ನೀವು ಪ್ರೀತಿ ಈಗೋನ ಕರಗ್ಸತ್ತೆ. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ ನಿಮಗೆ ಯೂನಿವರ್ಸ್ ಇಂದ ಬರ್ತಿರುವಂತ ಫೈನಲ್ ಗೈಡೆನ್ಸ್ ಬಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಡ್ ಇನ್ ಯುವರ್ ಟ್ರೂತ್. ಓಕೆ, ನಿಮ್ಮ ಒಂದು ಟ್ರುತ್ ಮೇಲೆ ನೀವು ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರನ್ನ ಏನು ಬೆನ್ ಹಟ್ಟೋದಾಗ್ಲಿ, ಅಥವಾ ಅವ್ರನ್ನ ಪದೇ ಪದೇ ಮೆಸೇಜ್ ಮಾಡಿ ನೀನ್ ಹೇಗಿದ್ಯಾ, ನೀನೇನು, ಪದೇ ಪದೇ ಅವ್ರನ್ನ ಕೆಣಕೋ ಅಂತದ್ದು, ಅವ್ರನ್ನ ಹಿಂಬಾಲಿಸ್ಲಿಕ್ಕೆ ಹೋಗ್ಬಿಡಿ ನೀವು. ಓಕೆನಾ,
ಆ್ಯಂಡ್ ಅವ್ರನ್ನ ಬೆಗ್ ಮಾಡೋಕ್ಕೂ ಹೋಗ್ಬೇಡಿ, ಮಾತಾಡು, ನನಗೆ ಮಾತಾಡ್ಸು, ಇದು ಮಾಡು, ಅದು ಮಾಡು. ಸೊ ಅವ್ರ ಹತ್ರ ನೀವು ಬೆಗ್ ಮಾಡೋಂಥ ಅನಿವಾರ್ಯನೂ ಇಲ್ಲ, ಅವಶ್ಯಕತೆ ಕೂಡ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಆ ಕನೆಕ್ಷನ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಶಿಫ್ಟ್ ಆಗ್ತಿರುವಂತ ಒಂದು ಎನರ್ಜಿ ಇದೆ. ಪಾಸಿಟಿವ್ ಎನರ್ಜಿಗೆ ಇನ್ನೂ ಸ್ಟ್ರಾಂಗ್ ಆಗುವಂತ ಒಂದು ಶಿಫ್ಟಿಂಗ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂತ ಒಂದು ಎನರ್ಜಿ ಇದೆ. ಅವ್ರ ಈಗೋ ಸ್ಲೋಲಿ ಮೆಲ್ಟ್ ಆಗ್ಲೇಬೇಕು. ಡೋಂಟ್ ವರಿ, ಅವ್ರು ಎಲ್ಲೇ ಹೋದ್ರು, ಅವ್ರು ಎಷ್ಟೇ ಈಗೋ ಮಾಡಿದ್ರು, ಅವ್ರು ರಿಟರ್ನ್ ವಾಪಸ್ ನಿಮ್ಮ ಹತ್ರ ಬರಲೇಬೇಕು. ಓಕೆನಾ? ನಾವು ಸಾಕಿರುವಂತ ಪ್ರಾಣಿ ಆಗಿರ್ಬೋದು, ನಾವು ಸಾಕಿರುವಂತ ಏನೇ ವಸ್ತುಗಳಾಗಿರ್ಬೋದು, ನಾವು ಸಾಕಿರುವಂಥದ್ದು ಏನು, ನಾವು ತುಂಬಾ ಪ್ರೀತಿ ಏನು ಕೊಟ್ಟಿರ್ತೀವಿ ಅದನ್ನ ಮಾತ್ರ ಬರಲೇಬೇಕು. ಅದು ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾವು ನಿಜವಾಗ್ಲೂ ಆ ಒಂದು ಏನೇ ಆಗಿರ್ಬೋದು, ನಾವು ನಿಜವಾಗ್ಲೂ ಒಂದು ಪ್ರೀತಿ ಮಾಡ್ತಿದೀವಿ, ಸತ್ಯವಾದ ಪ್ರೀತಿ ಇದೆ ಅಂತ ಹೇಳಿದ್ರೆ ಖಂಡಿತ ಅದು ಬಂದೇ ಬರುತ್ತೆ. ಆ ಪ್ರೀತಿ ನಮಗೆ ಸಿಕ್ಕೇ ಸಿಗತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಹಿಂಬಾಲಿಸೋದು, ಅದನ್ನ ಕಂಟ್ರೋಲ್ ಮಾಡೋದು, ಅದನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸಗಳನ್ನು ಮಾಡಬಾರ್ದು ಅಲ್ವಾ? ಸೊ ಇಲ್ಲಿ ಇವತ್ತಿನ ಎನರ್ಜಿ ತುಂಬಾನೇ ಪವರ್ಫುಲ್ ಆಗಿತ್ತು, ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಈ ಒಂದು ರೀಡಿಂಗ್ನ ನೀವು ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಇಂಗ್ಲಿಷ್ನಲ್ಲಿ ಕಮೆಂಟ್ ಮಾಡೋರು ಏನ್ ಮಾಡ್ತೀರಾ? ಐ ಆಮ್ ಸ್ಟ್ರಾಂಗ್ ದ್ಯಾನ್ ಈಗೋ, ಒಂದು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ. ನಿಮ್ಮ ಅಳೋ ಎಮೋಜಿ ಅದೆಲ್ಲ ಬೇಡ, ಓಕೆನಾ? ಸೊ ರೆಡ್ ಕಲರ್ ಹಾರ್ಟ್ನ ಸಿಂಬಲ್ ಹಾಕ್ಬಿಟ್ಟು ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಈಗೋ. ಕನ್ನಡದಲ್ಲಿ ಕಮೆಂಟ್ ಮಾಡೋರು ಏನ್ ಮಾಡ್ತೀರಾ? ನನ್ನ ಎನರ್ಜಿ ಗೆಲ್ಲುತ್ತಿದೆ, ನನ್ನ ಎನರ್ಜಿ ಗೆಲ್ಲುತ್ತಿದೆ, ರೆಡ್ ಮಾರ್ಕ್ನ ಹಾಕ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಓಕೆ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನಿಮ್ಮೆಲ್ಲರ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲದೂ ಕೂಡ ಆದಷ್ಟು ಬೇಗ 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 ಕರಗಿ ಹೋಗಲಿ. ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರೀತಿಯಲ್ಲಿ ಆದಷ್ಟು ಬೇಗ ಒಂದು ಪಾಸಿಟಿವ್ ಶಿಫ್ಟ್ ಆಗಲಿ. ಸೊ ನಿಮ್ಮ ಪ್ರೀತಿ ಗೆಲ್ಲಲಿ, ನಿಮ್ಮ ಪ್ರೀತಿ ಉಳಿಯಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು. ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ಹ್ಯಾಪಿ ಆ್ಯನಿವರ್ಸರಿ. ನೀವಿಬ್ರು ಕಪಲ್ಸ್ ಖುಷಿಯಾಗಿ ಹ್ಯಾಪಿಯಾಗಿ ಸಂಸಾರನ ಮಾಡ್ತಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಈ ಸಂಸಾರ ಜೀವನವನ್ನು ಕಳೀರಿ ಅಂತ ಹೇಳ್ತಾ ಬ್ಲೆಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.